ಶಿರಹಟ್ಟಿ ತಾಲೂಕಿನ ಗೋವನಕೊಪ್ಪ ಶಾಲೆಯಲ್ಲಿ ಕೋಗನೂರು ಕ್ಲಸ್ಟರಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಎಸ್ಟಿಎಂಸಿ ಅಧ್ಯಕ್ಷರಾದ ಸುರೇಶ್ ತಳ್ಳಳ್ಳಿ ಮಾತನಾಡಿ, ಮಕ್ಕಳಲ್ಲಿ ಇರುವ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಕನ್ನಡದ ಜಿ ವಾಹಿನಿಯಲ್ಲಿ ಕರ್ನಾಟಕ ಡ್ಯಾನ್ಸ್ ಕರ್ನಾಟಕ ಈ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿ ಅದ್ವಿತೀಯ ಸಾಧನೆ ಮಾಡಿದ ಪ್ರೀತಮ್ ಕಬ್ಬೇರಳ್ಳಿ ಡೊಳ್ಳು ಬಾರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಾಸ್ತಾವಿಕವಾಗಿ ಕೋಗನೂರು ಸಿಆರ್ಪಿ ಸತೀಶ್ ಪಶುಪತಿಹಾಳ ಅವರು ಮಾತನಾಡಿ, ಇಲಾಖೆಯ ನಿರ್ದೇಶನದಂತೆ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವಂತಹ ವೇದಿಕೆ ಇದಾಗಿದ್ದು, ಇದಕ್ಕೆ ಉದಾಹರಣೆ ಗೋವನಕೊಪ್ಪ ಶಾಲೆಯ ಮಗು ಪ್ರೀತಮ್ ತಕ್ಕ ಉದಾಹರಣೆ ಎಂದರು. ವಿದ್ಯಾರ್ಥಿಗಳಲ್ಲಿ ಕಲಾಭಿರುಚಿಯ ಸಾಮರ್ಥ್ಯವನ್ನು ಸಾಬೀತು ಮಾಡಲು ಇದೊಂದು ಉತ್ತಮ ವೇದಿಕೆ ಎಂದು ಶಿರಹಟ್ಟಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಬಸವರಾಜ್ ಯರಗುಪ್ಪಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರತಿಭಾ ಕಾರಂಜಿ ಎಂಬುದು ಕಲಾ ಪ್ರತಿಭೆಗಳ ಚಿಣ್ಣರ ಹಬ್ಬ. ಪೋಷಕರಿಗಲ್ಲದೆ ಸಾರ್ವಜನಿಕರು ಖುಷಿ ಪಡುವ ಹಬ್ಬ. ಮಕ್ಕಳ ಪ್ರತಿಭೆಯನ್ನು ತಂದೆ ತಾಯಿಗಳು ಹತ್ತಿರದಿಂದ ಕಣ್ತುಂಬಿಕೊಳ್ಳುವ ವೇದಿಕೆಯಾಗಿದ್ದು, ಮುಖ್ಯ ಅತಿಥಿಗಳಾದ ಭೀಮಣ್ಣ ಕಬ್ಬೇರಹಳ್ಳಿ ತಿಳಿಸಿದರು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮೂಲಕ ಅವರ ಪ್ರತಿಭೆ ಗುರುತಿಸುತ್ತಿದೆ. ಇದರ ಮೂಲಕ ಗ್ರಾಮೀಣ ಸೊಗಡಿನ ಸಾಂಸ್ಕೃತಿಕ ವೈಭವವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಪ್ರಯತ್ನ ಮಾಡುತ್ತಿದೆ. ಮನೋರಂಜನಾತ್ಮಕ ಕಾರ್ಯಕ್ರಮದಿಂದ ಶೈಕ್ಷಣಿಕ ಗುಣಮಟ್ಟದ ಫಲಿತಾಂಶಕ್ಕೂ ಸಹಕಾರಿಯಾಗಲಿದೆ ಎಂದು ಎಂಬಿ ಹಾವೇರಿ ಗುರುಗಳು ಅಭಿಪ್ರಾಯಪಟ್ಟರು. ಸರ್ಕಾರಿ ಶಾಲೆಯ ಗತ್ತು ಇಡೀ ದೇಶಕ್ಕೆ ಗೊತ್ತು. ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಸರ್ಕಾರಿ ಶಾಲೆಗಳ ಬಗ್ಗೆ ಹೆಮ್ಮೆಯಿಂದ ಜಗದೀಶ್ ತಳ್ಳಳ್ಳಿ ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಪ್ರೀತಮ್ ಆಗಮಿಸಿದ್ದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದಿತ್ತು. ಈ ಕಾರ್ಯಕ್ರಮದಲ್ಲಿ ಕೋಗನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷಿಣಿಯರಾದ ಕಸ್ತೂರವ್ವ ತಳ್ಳಳ್ಳಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಜ್ಜಪ್ಪ ಭಜಂತ್ರಿ, ಗ್ರಾಮದ ಶಿಕ್ಷಣ ಪ್ರೇಮಿ ಬಸವರಾಜ್ ಇಮಡಿ, ಕೋಗನೂರು ಸಿಆರ್ಪಿ ಸತೀಶ್ ಪಶುಪತಿಹಾಳ, ಹೆಬ್ಬಾಳ್ ಸಿಆರ್ಪಿ ತಿರ್ಕಪ್ಪ ಪೂಜಾರ್, ಬೆಳ್ಳಟ್ಟಿ ಸಿಆರ್ಪಿ ಆರ್ ಮಹಂತೇಶ್, ಬನ್ನಿಕೊಪ್ಪ ಸಿಆರ್ಪಿ ಸಿವಿ ವಡಕಣ್ಣವರ್, ಹಿರಿಯ ಶಿಕ್ಷಕರಾದ ಎಂಬಿ ಹಾವೇರಿ, ಎಸ್ಎಫ್ ಮಠದ್, ಎನ್ಕೆ ಕಲಾಲ್, ಶ್ರೀಮತಿ ಜೆಎಸ್ ಯರಗುದ್ರಿ, ಆರ್ಎಂ ಕಮ್ಮಾರ್, ಆರ್ಟಿ ಶಿವಪ್ಪಯ್ಯನಮಠ, ಬಸವರಾಜ್ ಮಾನೆಗಾರ, ಎಸ್ಪಿ ಹಿರೇಮಠ, ಹಾಲೇಶ್ ಜಕ್ಲಿ, ವಿಎಂ ಮಲ್ಲಪ್ಪನವರ್ ಒಳಗೊಂಡಂತೆ ಪ್ರಧಾನ ಗುರು ಬಳಗ, ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು, ಎಸ್ಟಿಎಂಸಿ ಸರ್ವ ಸದಸ್ಯರು, ನಿರ್ಣಾಯಕರು ಆಗಮಿಸಿದರು. ಈ ಕಾರ್ಯಕ್ರಮದ ಸ್ವಾಗತ ಶಾಲೆಯ ಪ್ರಧಾನ ಗುರುಗಳಾದ ಸಿಟಿ ಹುರ್ಕಣ್ಣವರ್ ನೆರವೇರಿಸಿದರು. ಅತ್ಯದ್ಭುತವಾಗಿ ಕಾರ್ಯಕ್ರಮದ ನಿರೂಪಣೆ ಡಿಎಂ ದ್ಯಾಮಣ್ಣವರ್ ನಡೆಸಿಕೊಟ್ಟರು. ವಂದಾರ್ಪಣೆ ಎಸ್ಎನ್ ಮೇಟಿ ನಿರ್ವಹಿಸಿದರು. ಕ್ಲಸ್ಟರಿನ ವಿವಿಧ ಶಾಲೆಗಳ ಪ್ರಧಾನ ಗುರುಗಳು, ಗುರು ಬಳಗ ಮತ್ತು ಮಕ್ಕಳು, ಶಾಲಾ ಸಿಬ್ಬಂದಿ ವರ್ಗ, ಗ್ರಾಮದ ಗುರು ಹಿರಿಯರು ಆಗಮಿಸಿ ಯಶಸ್ವಿಗೊಳಿಸಿದರು. ಇಲ್ಲಿ ಮಾಡುವ ಪಾಪ ಬಹಳಷ್ಟು ಹೇಳಿದ್ರು ಸರ್. ಅವತ್ತಿನ ದಿವಸ ಆತನನ್ನ ಇಲ್ಲೆಲ್ಲ ಗ್ರಾಮಸ್ಥರು, ಶಾಲೆಯವರು ಎಲ್ಲರೂ ಕೂಡ ಆತನನ್ನು ಬರಮಾಡಿಕೊಂಡು ಬಹಳಷ್ಟು ಅದ್ದೂರಿ ಅಂತ ಕಾರ್ಯಕ್ರಮ ಮಾಡಿದಾಗ ನಮ್ಗೆ ಅವತ್ತು ಅನಿವಾರ್ಯ ಕಾರಣದಿಂದ ಶಾಲೆಯೊಳಗೆ ಒಂದು ಮಹತ್ತರದ ಕೆಲಸ ಅದರಿಂದ ಬರೋಕ್ಕಾಗಿರ್ಲಿಲ್ಲ. ಇವತ್ತು ನಾವು ಬಂದಾಗ ಅವನು ಪ್ರೀತಮ್ ಕೂಡ ಬೆಳಗ್ಗೆ ಬಂದಂತ ನೋಡ್ರಿ, ಈ ಕಾರ್ಯಕ್ರಮಗಳು ಇವತ್ತು ಆಗಲೇ ಇವ್ರಿಗೆ ಮಾತಾಡೋದು ಹೇಳಿದ್ರು. ಬರೀ 4 ಗೋಡೆ ಮಧ್ಯೆ ಕುತ್ಕೊಂಡು ಲೆಕ್ಕ ಪಾಠ ಕಲಿಯೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಲೆ, ಆಟ ಅವು ಕೂಡ ಬೇಕು. ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಾದ್ರೆ ಅಂದ್ರೆ ಬಂಗಾಟದಾಗ ಲೈಜಿಮು ಡಂಬೆಲ್ಸ್ ಆಡಿಸ್ತಿದ್ರು ನಮ್ಮ ಸರ್. ಹೀಗೆ ನಾವು ಪುಟ್ಟ ಮಕ್ಕಳಿದ್ದಾಗ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಅವತ್ತಿಗೆ ಈ ತರ ನಾವು ಜಾನಪದ ಗೀತೆಯನ್ನ, ಭಾವಗೀತೆಗಳನ್ನ ಆಡ್ತಕ್ಕಂಥದ್ದು ನಮಗೆ ನೆನಪು ಬರ್ತದೆ. ಅಷ್ಟೇ ಅಲ್ಲ, ಕುಲಾಯಿ ಕಟ್ಟಿಕೊಂಡು ಕುಣಕಂತ ಬರುತ್ತಾಳ ಕೋಲಣ್ಣ ಕೋಲ, ಕುಲಾಯಿ ಕಟ್ಟಿಕೊಂಡು ಕುಣಕಂತ ಬರುತ್ತಾಳ ಕೋಲಣ್ಣ ಕೋಲ, ಕುಣಕಲಾಡೆ ಕುರುಬರ ಚಲುವೆ ಕೋಲಣ್ಣ ಕೋಲ.
ಕುಣಕಲಾಡೆ ಕುರುಬರ ಚೆಲುವೆ ಕೋಲಣ್ಣ ಕೋಲ, ಹೀಗೆ ಹಲವಾರು ಗೀತೆಗಳನ್ನ ನಾವು ಅವತ್ತು ನಿಮಗೆ ವಿದ್ಯಾರ್ಥಿಗಳಿದ್ದಾಗ ನಾವು ಮಾಡ್ತಾ ಇದ್ವಿ ಅನ್ನೋದನ್ನ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೂ ಹಾಗೂ ನನ್ನೆಲ್ಲ ಶಿಕ್ಷಕರಿಗೂ ಮತ್ತು ಎಲ್ಲ ಸರ್ವ ಸದಸ್ಯರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಶ್ರೀ ಭೀಮಣ್ಣ ಕಂಬೇರಳ್ ಅವರಿಗೆ ಧನ್ಯವಾದಗಳು. ಈಗ ಸರ್ಕಾರಿ ಹಿರಿಯ ಗಂಡು ಮಕ್ಕಳ ಶಾಲೆಯ ಪ್ರಧಾನಗಳಾದ ಶ್ರೀ ಎಂ ಬಿ ಹಾವೇರಿ ಗುರುಗಳು ಈ